ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಹಿಳಾ ಪಾಕಶಾಲೆ. ಎಲ್ಲ ಹಬ್ಬಗಳಿಗೂ ಕೋಸಂಬರಿ ಇಲ್ಲದೆ ಇದ್ರೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸದೇ ಇಲ್ಲ. ನಾನಿವತ್ತು ಕಡಲೆಬೇಳೆ ಕೋಸಂಬರಿ ಹೇಗ್ ಮಾಡೋದಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಕಡಲೆಬೇಳೆನ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡು ನೀರಿನಿಂದ ಕಡಲೆಬೇಳೆನ 2 ಸಲ ತೊಳ್ಕೊಂಡು ನಂತರ ನೀರನ್ನ ಹಾಕಿ 2 ರಿಂದ 3 ಗಂಟೆ ನೀರಲ್ಲಿ ನೆನೆಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ಕಡಲೆಬೇಳೆನ ನೀರಿನಲ್ಲಿ ನೆನೆ ಹಾಕಿ 3 ಗಂಟೆ ಆಗಿದೆ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಕಡಲೆಬೇಳೆ ನೀರಲ್ಲಿ ಚೆನ್ನಾಗಿ ನೆಂದಿದೆ ಅಂತ. ಹಾಗೂ ಕಡಲೆಬೇಳೆ ಗಾತ್ರದಲ್ಲಿ ಹಿಗ್ಗಿದೆ ಮತ್ತು ಈ ರೀತಿ ಕಟ್ ಮಾಡಿದ್ರೆ ಕಡಲೆಬೇಳೆ ಕಟ್ ಆಗ್ಬೇಕು. ಅವಾಗ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಕಡಲೆಬೇಳೆಯಲ್ಲಿರುವ ನೀರನ್ನು ನಾನು ತೆಗೆದು ಹಾಕಿ ನೆಂದಿರುವಂತ ಕಡಲೆಬೇಳೆ ಮಾತ್ರ ತಗೊಂಡಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಅರ್ಧ ಈರುಳ್ಳಿ, 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ, 1 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, 1/4 ಟೇಬಲ್ ಸ್ಪೂನ್ ಪುಡಿ ಉಪ್ಪು, 1/4 ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಮತ್ತು 2 ರಿಂದ 3 ಟೇಬಲ್ ಸ್ಪೂನ್ ಸಾಂಬಾರ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೊಂತೀನಿ. ಯಾವುದೇ ರೀತಿ ಸೌತೆಕಾಯಿ ಅಥವಾ ಕ್ಯಾರೆಟ್ ಯಾವುದು ಬೇಕಾಗಿಲ್ಲ, ಕಡಲೆಬೇಳೆ ಒಂದಿದ್ರೆ ಸಾಕು. ತುಂಬಾ ರುಚಿಕರವಾದ ಸಿಂಪಲ್ ಅಂಡ್ ಟೇಸ್ಟಿ ಆದ ಕಡಲೆಬೇಳೆ ಕೋಸಂಬರಿ ರೆಡಿ ಆಗುತ್ತೆ. ನೀವು ಅನ್ನ ಸಾಂಬಾರ್ಗೆ ಸೈಡ್ ಡಿಶ್ ಆಗಿ ಕೂಡ ಬಳಸಬಹುದು ಅಥವಾ ಸಂಜೆ ಟೈಮ್ ಸ್ನಾಕ್ ಆಗಿ ಕೂಡ ಸೇವಿಸಬಹುದು. ಈ ಕಡಲೆಬೇಳೆ ಕೋಸಂಬರಿ ಅಥವಾ ಕಡಲೆಬೇಳೆ ಸಲಾಡ್ ರೆಸಿಪಿ ವಿಡಿಯೋ ನನಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ ಆದ ಮಹಿಳಾ ಪಾಕಶಾಲೆನ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.